ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಕ್ ಆಫ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ನಿದ್ರೆ ಮಾಡಿದೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮತ್ತೆ ಬಂದು ಫೋನ್ ನೋಡ್ಕೊಂಡೆ ಆಗಿಬಿಟ್ಟೆ. ಸೊ ಇವಾಗ ಹೊರಗಡೆ ಹೋಗಬೇಕು. ಹೊರಗಡೆ ಹೋಗಿ ಸ್ವಲ್ಪ ಡಿಫ್ರೆಂಟ್ ವೀಡಿಯೋ ಏನಾದರೂ ಮಾಡೋಣ ಅಂತಿದ್ದೀನಿ. ನೋಡೋಣ ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ, ಮಾಡ್ತೀನಿ ಅದನ್ನು ಗೊತ್ತಿಲ್ಲ. ನೋಡೋಣ ಡಿಫ್ರೆಂಟಾಗಿ ಏನಾದರೂ ಒಂದು ಹೊರಗಡೆ ಹೋಗಬೇಕು ಅಷ್ಟೇ. ಹೊರಗಡೆ ಹೋಗಿ ಒಂಥರ ಫನ್ನಿ ವೀಡಿಯೋಸ್ ಮಾಡೋಣ ಬನ್ನಿ. ಸೊ ಏನು ಕಾನ್ಸೆಪ್ಟ್ ಅಂದರೆ ರ್ಯಾಂಡಮ್ ಪರ್ಸನ್ ಹತ್ರ ಹೋಗಿ ಸುಮ್ಮನೆ ಹಿಂಗೆ ಕ್ಯಾಮ್ರಾ ಇಡೋದು, ಅದೇ ಇವಾಗ ಕಾನ್ಸೆಪ್ಟು. ಸೊ ಬನ್ನಿ ಯಾರೆಲ್ಲ ಸಿಗ್ತಾರೆ ನೋಡೋಣ. ಇವನ್ನೇನು ನೋಡ್ತೀರಾ? ವಿಡಿಯೋ ಬರ್ದೇ ಇರೋದು ಯೂಟ್ಯೂಬ್ಗೆ. ಕನ್ನಡನಾ? ಯೂಟ್ಯೂಬ್ಗೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. Congratulations, brother. Congratulations. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಯಾಕೆ ಯಾಕೆ ಸೊ ಇಷ್ಟೊತ್ತು ವೀಡಿಯೋ ಮಾಡಿ ಎಷ್ಟು ಟೈಮ್ ಆಯಿತು ನನಗೂ ಗೊತ್ತಿಲ್ಲ. ಇವಾಗ ಟೈಮು ನೋಡಬೇಕು. ನೋಡೋಣ, ನಮ್ಮ ರೂಮ್ಮೇಟ್ ಬರ್ತಾರೆ, ಒಂದು ಮಾಡೋಣ ಬನ್ನಿ. ಸೊ ಇವಾಗ ಟೈಮ್ ಒಂದು 6-9. ಸ್ವಲ್ಪ ಹೊತ್ತಾದ್ಮೇಲೆ ಟೀ ಕುಡಿಯೋಕ್ಕೆ ಹೋಗೋಣ ಬನ್ನಿ. ಟೀ ಕುಡಿತಾ ಇದ್ದೀನಿ, ಇಲ್ಲೇ ಟೀ ತಗೊಂಡಿರೋದು. ಸೊ ಬನ್ನಿ ಟೀ ಕುಡಿದು ಹೋಗೋಣ. ಊಟ ನೋಡಿ ಈ ಥರ ಇದೆ. ಅನ್ನ, ಬೇಳೆ ಸಾರು, ಸ್ವಲ್ಪ ಉಪ್ಪಿನಕಾಯಿ ಇದೆ. ಇದೇನು ನೀವೇ ಹೇಳಿ. ಇದು ಚಪಾತಿ. ಇದು ವೆಜಿಟೇರಿಯನ್ ಏನಂತ ನೀವು ಕಮೆಂಟಲ್ಲಿ ತಿಳಿಸಿ. ಊಟ ಮಾಡಿ ಸಿಗ್ತೀನಿ. ಸೊ ಊಟ ಎಲ್ಲ ಆಯಿತು, ಇನ್ನೇನಿಲ್ಲ. ಇನ್ನು ಎಡಿಟಿಂಗ್ ಮಾಡೋದು, ಮಲ್ಕೊಳ್ಳೋದು. ಟೈಮು ಎಷ್ಟಾಗಿದೆ ಗೊತ್ತಿಲ್ಲ, 8:30 ಆಗಿದೆ. ಇನ್ನು ಎಡಿಟ್ ಮಾಡೋ ಅಷ್ಟೇ ತುಂಬ ಟೈಮ್ ಹಿಡಿಯುತ್ತೆ, ಗೋಪುರದಲ್ಲಿ ಶೂಟ್ ಮಾಡಿರೋದ್ರಿಂದ. ಇವತ್ತೇನು ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಇನ್ನು ಎಡಿಟ್ ಮಾಡಬೇಕಷ್ಟೆ. ಸೊ ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.